Hi, welcome to all for computer application classes. Dear students, we have started a chapter that is e-commerce. In last few classes, we have studied some different concepts of e-commerce. In today's class, we shall discuss two most important concepts of e-commerce. Those are driving forces or marketing forces influencing e-commerce, and second one is the global information distribution network. Shall we start? The first concept is the driving forces influencing of e-commerce. In this marketing forces or the driving forces influencing of e-commerce, there are three different types of forces or pressures to do the e-commerce. First one is the market and economic forces. Second one is the social and environmental forces, and third one is the technological forces. These are the three different types of pressures or forces to force to do the e-commerce. We see first what is a market and economical forces. ಈ ಕಾಮರ್ಸ್ ಮಾಡಬೇಕಾದ್ರೂ ನಾಟ್ ಇ ಕಾಮರ್ಸ್ ಮಾಡ್ಕೋಬೇಕಾದ್ರೂ ಏನಿದೆ, ಏನು ಚೇಂಜಸ್ ಮಾಡ್ಕೋಬೇಕು, ಅದೇ ಥರ ಈ ಆಲ್ ಓವರ್ ದ ವರ್ಲ್ಡಲ್ಲಿ ನಮ್ಮ ಬಿಸ್ನೆಸ್ಸು ಎಕ್ಸ್ಪಾಂಡ್ ಮಾಡ್ಕೋಬೇಕು. ಸರ್ವೈವ್ ಆಗಬೇಕಾದ್ರೂ ನಾವು ಅಗೇನ್ ಆ್ಯಂಡ್ ಅಗೇನ್ ಫ್ರೀಕ್ವೆಂಟ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಏನೇನು ಟೈಪ್ ಆಫ್ ಪ್ರೆಷರ್ಸ್ ಬರ್ತಾ ಇದೆ, ವಿಚ್ ಆರ್ ದಿ ಆ್ಯಕ್ಟಿವಿಟೀಸ್ ಫೋರ್ಸಸ್ ಅಸ್ to do some changes in the business. Those are the driving forces. Those influencing, those words are forces us to change the business or to modify the business activities to survive in the present market. First we see the market and economic forces. ಈ ಮಾರ್ಕೆಟ್ ಮತ್ತು ಇಕನಾಮಿಕಲ್ಲಿ ಏನು ಪ್ರೆಷರ್ಸ್ ಇದೆ ನಮ್ಮ ಬಿಸ್ನೆಸ್ ಮೇಲೆ ಟು ಡೂ ದ ಇ ಕಾಮರ್ಸ್. ಫಸ್ಟ್ ಒನ್ ಇಸ್ ದ ಸ್ಟ್ರಾಂಗ್ ಕಾಂಪಿಟೇಷನ್ಸ್. ಯಾವಾಗ ಈ ಕಾಮರ್ಸ್ ಸ್ಟಾರ್ಟ್ ಆಯಿತು, ಈ ಬಿಸ್ನೆಸ್ ವೆಬ್ಸೈಟ್ಸ್ ಎಷ್ಟಿತ್ತು, 2 or 3 ಫ್ಯೂ ಕೌಂಟೇಬಲ್ ಈ ಬಿಸ್ನೆಸ್ ವೆಬ್ಸೈಟ್ಸ್ ಆರ್ ದೇರ್. ಬಟ್ ನೌಡೇಸ್ ಲಾಟ್ ಆಫ್ ಇ ಕಾಮರ್ಸ್ ಬಿಸ್ನೆಸ್ ವೆಬ್ಸೈಟ್ಸ್ ಆರ್ ದೇರ್. ಆ ಬಿಸ್ನೆಸ್ಸು ವೆಬ್ಸೈಟ್ ಜೊತೆ ನಾವು ಮಾರ್ಕೆಟಲ್ಲಿ ಉಳಿಬೇಕಾದ್ರೂ ನಾವು ಏನು ಮಾಡ್ಕೋಬೇಕು, ಅವ್ರ ಜೊತೆ ಕಾಂಪಿಟೇಷನ್ಸ್ ಮಾಡ್ಕೋಬೇಕು. ಅವರಲ್ಲಿ ಯಾವ ಟೈಪ್ ಪ್ರಾಡಕ್ಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೋ ಅದೇ ಟೈಪ್ ಸರ್ವಿಸ್ ಬೆಟರ್ ದ್ಯಾನ್ ದ್ಯಾಟ್ ವಿ ವಾಂಟ್ ಟು ಪ್ರೊವೈಡ್ ದ ಸರ್ವಿಸಸ್, ಆರ್ ದ ಬೆಟರ್ ದ್ಯಾನ್ ದ್ಯಾಟ್ ವಿ ಹ್ಯಾವ್ ಟು ಪ್ರೊವೈಡ್ ದ ಕ್ವಾಲಿಟೀಸ್. ಈ ಥರ ಬಿಸ್ನೆಸ್ಸಲ್ಲಿ ನಾವು ಸರ್ವೈವ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಪುಟ್ ದ strong competitions with other business websites. The global economy, it is a standard to follow every country to do the business. ಈ ಕಾಮರ್ಸ್ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡ್ಕೋಬೋದು, ಒಂದು ವಿಲೇಜಲ್ಲಿ, ಒಂದು ಸ್ಟೇಟಲ್ಲಿ, ಒಂದು ಕಂಟ್ರಿಯಲ್ಲಿ ಮಾಡ್ಕೋಬೋದು. ಬಟ್ ಈ ಕಾಮರ್ಸ್ ಮಾಡ್ಕೋಬೇಕಾದ್ರೆ ಆಲ್ ಓವರ್ ದ ವರ್ಲ್ಡ್, ಈ ವರ್ಲ್ಡಲ್ಲಿ ನಾವು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡ್ಕೋಬೇಕು, ವಿ ವಾಂಟ್ ಟು ಫಾಲೋ ಸಮ್ ಸ್ಟ್ಯಾಂಡರ್ಡ್ಸ್. ನಾವು ಮನಿ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಕರೆನ್ಸಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇ ಥರ ಈ ಟ್ರಾನ್ಸ್ಫರ್ ಮಾಡ್ಕೋಬೇಕು ಆದ್ರೆ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಟ್ಯಾಂಡರ್ಡ್ಸ್. ದೋಸ್ ಆರ್ ಆಕ್ಸೆಪ್ಟೇಬಲ್ ಆಲ್ ದ ಕಂಟ್ರೀಸ್. ಈ ಥರ ನಾವು ಏನು ಮಾಡ್ಕೋಬೇಕು, ಸಮ್ ಸ್ಟ್ಯಾಂಡರ್ಡ್ಸ್ ವಿ ಹ್ಯಾವ್ ಟು ಫಾಲೋ. ದ ಥರ್ಡ್ ಒನ್ ಈಸ್ ದ ಲೇಬರ್ ಕಾಸ್ಟ್. ನಾವು ಏನು ಇ ಕಾಮರ್ಸ್ ಮಾಡಬೇಕಾದ್ರೂ ಏನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇಟ್ ರಿಕ್ವೈರ್ಸ್ ಎ ಲೇಬರ್ಸ್. ಆ ಲೇಬರು ಹೆಂಗೆ ನಾವು ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೋದು, ಎಲ್ಲಿ ಲೇಬರ್ ಕಾಸ್ಟ್ ಕಡಿಮೆ ಇದೆ. ಟೇಕ್ ಆ್ಯನ್ ಎಕ್ಸಾಂಪಲ್ ಆಫ್ ಇಂಡಿಯಾ. ಈ ಇಂಡಿಯಲ್ಲಿ ಏನಿದೆ, ಮ್ಯಾನ್ ಪವರ್ ಮ್ಯಾಕ್ಸಿಮಮ್ ಇದೆ. ನೀವೆಷ್ಟು ಅಮೌಂಟ್ ಹೇಳ್ತೀರಾ ಅಷ್ಟು ಅಮೌಂಟಲ್ಲಿ ಏನು ಮಾಡ್ತಾರೋ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಿನಿಮಮ್ ಕಾಸ್ಟಲ್ಲಿ ಆ ಪ್ರಾಡಕ್ಟ್ ಏನಾಗುತ್ತೆ, ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇ ಕಾಮರ್ಸ್ ಮಾಡಿದ್ರೆ ನಾವು ಯಾವುದೂ ಸ್ಟೇಟಲ್ಲಿ, ಯಾವುದೋ ಕಂಟ್ರಿಯಲ್ಲಿ ಏನು ಮಾಡ್ಕೋಬೋದು, ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಂಪೋರ್ಟ್ ಮಾಡಿ ಆ ಪ್ರಾಡಕ್ಟ್ ಏನು ಮಾಡ್ಕೋಬೋದು, ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೋದು ವಿತ್ ಎ ಮಿನಿಮಮ್ ಕಾಸ್ಟಲ್ಲಿ. ದ ಫ್ರೀಕ್ವೆಂಟ್ ಚೇಂಜಸ್ ಇನ್ ದ ಮಾರ್ಕೆಟ್ ಪ್ಲೇಸಸ್ ಅಂದ ದ ಫ್ರೀಕ್ವೆಂಟ್ ಚೇಂಜಸ್ ಇನ್ ದ market's demands.
ಮಾರ್ಕೆಟಲ್ಲಿ ಏನೇನು ಡಿಮಾಂಡ್ಸ್ ಇದೆ ಅಕಾರ್ಡಿಂಗ್ ಟು ದ ಮಾರ್ಕೆಟ್ಸ್ ನಾವು ಏನು ಮಾಡ್ಕೋಬೋದು, ಈಸಿಯಾಗಿ ಈ ಬಿಸ್ನೆಸ್ಸನ್ನು ಚೇಂಜಸ್ ಮಾಡ್ಕೋಬೋದು. ಏನಿದೆ, ನಾವು ಆನ್ಲೈನ್ ಶಾಪಿಂಗ್ ಇದೆ, ಆನ್ಲೈನ್ ಪೇಮೆಂಟ್ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ಸು, ಅದು ಡೆಬಿಟ್ ಕಾರ್ಡ್ ಥ್ರೂ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಥ್ರೂ ಇರ್ಬೋದು, ಆನ್ಲೈನ್ ಇರ್ಬೋದು, ಆರ್ ಸಮ್ ಈ ವ್ಯಾಲೆಟ್ಸ್ ಥ್ರೂ ಇರ್ಬೋದು. ಏನೇನು ಚೇಂಜಸ್ ಆಗ್ತಾ ಇದೆ, ಈ ಕನ್ಸ್ಯೂಮರ್ಸ್ ಏನೇನು ಡಿಮಾಂಡ್ಸ್ ಇದಾವೆ, ಅಕಾರ್ಡಿಂಗ್ ಟು ದ್ಯಾಟ್ ಡಿಮಾಂಡ್ಸ್ ವಿ ಹ್ಯಾವ್ ಟು ಚೇಂಜ್ ಅವರ್ ಬಿಸ್ನೆಸ್ ಮಾಡಬೇಕು. ಕನ್ಸ್ಯೂಮರ್ ಎಕ್ಸೆಪ್ಟೇಷನ್ಸು, ಈ ಕಾಮರ್ಸ್ ಮಾಡಬೇಕಾದ್ರೆ ಕನ್ಸ್ಯೂಮರಿಂದ ಏನು ಎಕ್ಸೆಪ್ಟೇಷನ್ಸ್ ಇದೆ, ನಾವು ಏನು ಈ ಬಿಸ್ನೆಸ್ ವೆಬ್ಸೈಟಿಂದ ಈ ಬಿಸ್ನೆಸ್ ವೆಬ್ಸೈಟ್ ಏನು ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀವೋ ಆ ಪ್ರಾಡಕ್ಟ್ ಏನಿರಬೇಕು, ಹೈ ಕ್ವಾಲಿಟಿ ಇರಬೇಕು. ನಾವು ಈಸಿಯಾಗಿ ಆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡ್ಕೋಬೋದು. ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಆ ಕಸ್ಟಮರ್ ಕೇರ್ ಜೊತೆ ಅವ್ರದ್ದು ಕಮ್ಯುನಿಕೇಟ್ಸ್ ಮಾಡ್ಕೋಬೋದು, ಅವ್ರ ಜೊತೆ ಮಾತಾಡ್ಬೋದು, ಇಮೇಲ್ ಮಾಡ್ಕೋಬೋದು, ಕಮೆಂಟ್ಸ್ ಮಾಡ್ಕೋಬೋದು. ಈ ಥರ ಈಸಿಯಾಗಿ ನಾವೇನು ಮಾಡ್ಕೋಬೋದು, ಆ ಕಾಮರ್ಸು ಸ್ಟೋರ್ ಜೊತೆ ಇಂಟ್ರ್ಯಾಕ್ಟ್ ಆಗ್ಬೋದು. ಬಟ್ ಬೆಟರ್ ದ್ಯಾನ್ ದ್ಯಾಟ್ ದ ಫಿಸಿಕಲ್ ಸ್ಟೋರ್ಸ್. ಈ ಫಿಸಿಕಲ್ ಸ್ಟೋರ್ಗಿಂತನೂ ಈಸಿಯಾಗಿ ನಾವು ಏನು ಮಾಡ್ಕೋಬೋದು, ಆ ಕನ್ಸ್ಯೂಮರ್ ಜೊತೆ ಆರ್ ದ ಮ್ಯಾನುಫ್ಯಾಕ್ಚರ್ ಜೊತೆ ಇಂಟ್ರ್ಯಾಕ್ಷನ್ಸ್ ಮಾಡ್ಕೋಬೋದು. ಅವೇರ್ನೆಸ್ ಅಮಂಗ್ ಕನ್ಸ್ಯೂಮರ್ಸ್. ಈ ಅವೇರ್ನೆಸ್ ಅಮಂಗ್ ಕನ್ಸ್ಯೂಮರ್ಸ್ ಅಂದ್ರೆ ನಾವು ಏನು ಮಾಡ್ತಾ ಇರ್ತೀವೋ, ಈ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ನಾವು ಯಾವುದೋ ಒಂದು ಆಫರ್ ನಡೀತಾ ಇರುತ್ತೆ, ಯಾವುದೋ ಒಂದು ಲೋ ಅಮೌಂಟಲ್ಲಿ ಆ ಪ್ರಾಡಕ್ಟ್ ಸೆಲ್ ಆಗ್ತಾ ಇರುತ್ತೆ, ಆ ಪ್ರಾಡಕ್ಟನ್ನು ನಾವು ಏನು ಮಾಡ್ತೀವಿ, ಐದರ್ ಫೇಸ್ಬುಕ್ ಥ್ರೂ ಅವ್ರ ವಾಟ್ಸಪ್ ಥ್ರೂ ನಾವು ಏನು ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ ಫಾರ್ವರ್ಡ್ ಮಾಡ್ತಾ ಇರ್ತೀವಿ. ಆ ಪ್ರಾಡಕ್ಟ್ ರಿಲೇಟೆಡ್ಸ್, ಇಂಡಿವಿಜುವಲ್ ಪ್ರಾಡಕ್ಟ್ ರಿಲೇಟೆಡ್ ನಾವು ಏನು ಮಾಡ್ತೀವಿ, ಆ ಇನ್ಫಾರ್ಮೇಷನ್ಸು ಒನ್ ಕನ್ಸ್ಯೂಮರ್ ಟು ದ ಅನದರ್ ಕನ್ಸ್ಯೂಮರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ದಿಸ್ ಈಸ್ ಅನ್ ಅವೇರ್ನೆಸ್ ಅಮಂಗ್ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ದ ಸೆಕೆಂಡ್ ಫೋರ್ಸ್ ಆರ್ ಪ್ರೆಷರ್ ಇಸ್ ದ ಸೋಷಿಯಲ್ ಆ್ಯಂಡ್ ಇನ್ವಾರ್ಮೆಂಟಲ್ ಫೋರ್ಸಸ್. ಈ ಸೋಷಿಯಲ್ ಆ್ಯಂಡ್ ಇನ್ವಾರ್ಮೆಂಟಲ್ ಫೋರ್ಸಸಲ್ಲಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಆರ್ ಪ್ರೆಷರ್ಸ್ ಆರ್ ದೇ. ದ ಫಸ್ಟ್ ಒನ್ ಈಸ್ ದ ಗೋರ್ಮೆಂಟ್ ರೆಗ್ಯುಲೇಷನ್ಸ್. ಯಾವುದು ನಾವು ಬಿಸ್ನೆಸ್ ಮಾಡ್ಕೋಬೇಕಾದ್ರೆ ಗೋರ್ಮೆಂಟಿಂದ ಏನಿದಾವೆ ಸಮ್ ಕಂಡೀಷನ್ಸ್ ಆರ್ ದೇರ್ಸ್. ಸಿಮಿಲರ್ಲಿ ಈ ಕಾಮರ್ಸನ್ನು ಮಾಡ್ಕೋಬೇಕಾದ್ರೆ ವಿ ಹ್ಯಾವ್ ಫಾಲೋ ಸಮ್ ರೆಗ್ಯುಲೇಷನ್ಸ್, ದಟ್ ಈಸ್ ದ ಸೈಬರ್ ಲಾಸ್, securities and issues. The second one is the reduction in government subsidies. ಯಾವುದು ನೀವು ಬಿಸ್ನೆಸ್ ಮಾಡ್ಕೋಬೇಕಾದ್ರೆ ಗೋರ್ಮೆಂಟ್ ಪ್ರೊವೈಡ್ ಸಮ್ ಸಬ್ಸಿಡೀಸ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಇಫ್ ಯು ವಾಂಟ್ ಟು ಡೂ ಆ್ಯನ್ ಕಾಮರ್ಸ್ ಆರ್ ಕಾಮರ್ಸು, ಗೋರ್ಮೆಂಟ್ ಪ್ರೊವೈಡ್ ಸಮ್ ಸಬ್ಸಿಡೀಸ್. ಏನಿರ್ಬೋದು, ಈ GST ಅಲ್ಲಿ ಇರ್ಬೋದು, ಟ್ಯಾಕ್ಸಲ್ಲಿ ಇರ್ಬೋದು, ಪ್ರೊವೈಡ್ ಸಮ್ ಕೈಂಡ್ ಆಫ್ ಕನ್ಸೆಷನ್ಸ್ ಪ್ರೊವೈಡ್ ಬೈ ದ ಗೋರ್ಮೆಂಟು. Political changes, the changing nature of the working hours or the working people. ನಾವು ಏನು ಮಾಡ್ಕೋಬೋದು, ಆ ಕಂಪನಿಯಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಆ ಎಂಪ್ಲಾಯೀಸಲ್ಲಿ ವರ್ಕಿಂಗ್ ನೇಚರನ್ನು ಚೇಂಜಸ್ ಮಾಡ್ಕೋಬೋದು. ಸಮ್ ಲೀಗಲ್ ಆ್ಯಂಡ್ ಇಥಿಕಲ್ ಇಶ್ಯೂಸು, ಆ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಇರ್ಬೋದು, ವಿ ಹ್ಯಾವ್ ಟು ಮೇಂಟೈನ್ ದೋಸ್ ಆರ್ ದಿ ಪ್ರೈವಸಿ. ಈ ಥರ ನಾವು ಏನು ಮಾಡ್ಕೋಬೋದು, ಸಮ್ ಟೈಪ್ಸ್ ಆಫ್ ಸರ್ವಿಸ್ ಪ್ರೊವೈಡ್ ಮಾಡ್ಕೋಬೋದು. ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು, ಆ ಬಿಸ್ನೆಸ್ ಬಗ್ಗೆ ವಿ ಹ್ಯಾವ್ ಟು ಮೇಂಟೈನ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ದ ನೆಕ್ಸ್ಟ್ ಈಸ್ ದ ಥರ್ಡ್ ಟೈಪ್ಸ್ ಆಫ್ ಫೋರ್ಸಸ್, ದ ಟೆಕ್ನಿಕಲ್ ಫೋರ್ಸಸ್ಸು. ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜಸ್. ಈಗ ಏನಾಗ್ತಾ ಇದೆ ಮಾರ್ಕೆಟಲ್ಲಿ, ಈ ಇಲೆಕ್ಟ್ರಾನಿಕ್ಸ್, ಈ ಇಂಟರ್ನೆಟ್ ಜಗತ್ತಲ್ಲಿ ಏನಾಗ್ತಾ ಇದೆ, ಡೇ ಬೈ ಡೇ ಈ ಎಲೆಕ್ಟ್ರಾನಿಕ್ ಗೂಡ್ಸು ಚೇಂಜ್ ಆಗ್ತಾ ಇದ್ದಾವೆ. ಹಿಂದಿದ್ದಿದ್ದು ಪ್ರಾಡಕ್ಟ್ಸು, ಹಿಂದಿದ್ದಿದ್ದು ಫೀಚರ್ಸು ಆಫ್ಟರ್ ಫ್ಯೂ ಡೇಸ್ ಆರ್ ಆಫ್ಟರ್ ಫ್ಯೂ ಮಂತ್ಸು ಹೊಸ ಫೀಚರ್ಸ್ ಏನಾಗ್ತಾ ಇದ್ದಾವೆ, ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾವೆ. ನಾವು ಈ ಕಾಮರ್ಸ್ ಮಾಡಬೇಕಾದ್ರೂ ಈಗೇನು ಎಕ್ಸಿಸ್ಟಿಂಗು ಫೀಚರ್ಸ್ ಏನಿದಾವೆ, ಎಕ್ಸಿಸ್ಟಿಂಗ್ ಸಿಸ್ಟಮ್ಸ್ ಏನಿದೆ, ಆಫ್ಟರ್ ಫ್ಯೂ ಡೇಸಲ್ಲಿ ನಾವು ಏನು ಮಾಡ್ಕೋಬೇಕು, ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಆ ಸಿಸ್ಟಮಲ್ಲಿ ನಾವು ಏನು ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು. ದಟ್ ಈಸ್ ದ ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜಸ್. ನ್ಯೂ ಟೆಕ್ನಾಲಜೀಸ್ ಏನಾಗ್ತಾ ಇದೆ, ಕಾಮರ್ಸಲ್ಲಿ ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಓಲ್ಡ್ ಡೇಸಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದಾರೆ, ನಾವು ಡೇಸು ಮೊಬೈಲಲ್ಲಿನೂ ಕಂಪ್ಯೂಟರ್ ಅಪ್ಲಿಕೇಶನ್ಸು ಅವರ ಕಂಪ್ಯೂಟರಲ್ಲಿ ಏನು ವರ್ಕ್ ಆಗುತ್ತೆ ಆ ಸಿಮಿಲರ್ ವರ್ಕು ನಾವು ಏನು ಮಾಡ್ಕೋಬೋದು,
ಈ ಸೆಲ್ ಫೋನಲ್ಲಿ ಆರ್ ಈ ಮೊಬೈಲಲ್ಲಿ ಮಾಡ್ಬೋದು. ನ್ಯೂ ಟೆಕ್ನಾಲಜೀಸು ಇಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ಫಾರ್ಮೇಷನ್ ಓವರ್ಲೋಡ್. ನಮ್ಗೆ ಏನು ಬೇಕು, ಎನಿ ಟೈಪ್ ಆಫ್ ಇನ್ಫಾರ್ಮೇಷನ್ಸ್ ಅಬೌಟ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಇರ್ಬೋದು, ಆ ಪರ್ಟಿಕ್ಯುಲರ್ ಸರ್ವಿಸ್ ಇರ್ಬೋದು, ಲಾಟ್ ಆಫ್ ಇನ್ಫಾರ್ಮೇಷನ್ಸ್ we can provide using this e-commerce. So these are some technological forces of e-commerce. Next we move to the global information distribution networks. ಏನು ಇನ್ಫಾರ್ಮೇಷನ್ಸ್ ಇದೆ, ಆ ಇನ್ಫಾರ್ಮೇಷನ್ಸು ಆಲ್ ಓವರ್ ದ ವರ್ಲ್ಡ್, ಹೌ ಟು ಎಕ್ಸ್ಪಾಂಡ್ ದಿಸ್ ಇನ್ಫಾರ್ಮೇಷನ್ ಆಲ್ ಓವರ್ ದ ವರ್ಲ್ಡ್ ಹೇಳ್ಬೋದು. ದಟ್ ಇಸ್ ದ ಗ್ಲೋಬಲ್ ಇನ್ಫಾರ್ಮೇಷನ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು. ಈ ಗ್ಲೋಬಲ್ ಇನ್ಫಾರ್ಮೇಷನ್ನು ಡಿಸ್ಟ್ರಿಬ್ಯೂಟ್ ಹೆಂಗೆ ಮಾಡ್ಕೋಬೋದು, ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು, ಆಲ್ ಓವರ್ ದ ವರ್ಲ್ಡು ಯೂಸಿಂಗ್ ದ ನೆಟ್ವರ್ಕ್ಸು. ಟು ಡಿಫ್ರೆಂಟ್ ವೇಸಲ್ಲಿ ನಾವು ಏನು ಮಾಡ್ಕೋಬೋದು, ಆ ಇನ್ಫಾರ್ಮೇಷನ್ನು ಆಲ್ ಓವರ್ ದ ವರ್ಲ್ಡ್ಸು ಸ್ಪ್ರೆಡ್ ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು. ಒನ್ ಈಸ್ ದ ಫೈಬರ್ ಆಪ್ಟಿಕಲ್ ಲಾಂಗ್ ಡಿಸ್ಟೆನ್ಸ್ ನೆಟ್ವರ್ಕು, another is the satellite network. So first we see fiber optical long distance network. Fiber has emerged as technology of choice not only because it is capable of providing higher bandwidth than satellite, but also because it is immense to electromagnetic interfaces. Fiber optical, there are 3 different types of wires are used to exchange the data or to transfer the data. One is the fiber optical cables, twisted pair cables. That the fiber optical cable is a type of cable to exchange the data. If fiber optical cables now use matter higher bandwidth. What is meant by bandwidth? Per second ಅಲ್ಲಿ ಒಂದು ಸಿಸ್ಟಮಿಂದ ಡೇಟಾ ಮತ್ತೊಂದು ಸಿಸ್ಟಮ್ಗೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ, ಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳಿ ನಾವು. ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮ್ಗೆ ಎಷ್ಟು ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ವೈರ್ ಥ್ರೂ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇಟ್ ಇಸ್ ಅ ಫೈಬರ್ ಆಪ್ಟಿಕಲ್ ಲಾಂಗ್ ಡಿಸ್ಟೆನ್ಸ್ಗೆ. ಇಟ್ ಎಕ್ಸ್ಟೆನ್ಸಿವ್ಲಿ ಡಿಪ್ಲಾಯ್ಡ್ ಇನ್ US. ಫಸ್ಟು ಈ ಫೈಬರ್ ಆಪ್ಟಿಕಲ್ ಟೆಕ್ನಾಲಜಿ ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು, ಇನ್ ದ US, ಆ್ಯಂಡ್ ಈಸ್ ನಾವು ಬೀಯಿಂಗ್ ಡಿಪ್ಲಾಯ್ಡ್ ಅಂಡರ್ ಸಿ ಟು ಕ್ಯಾರಿ ಇಂಟರ್ನ್ಯಾಷನಲ್ ಟ್ರಾಫಿಕ್ಸ್. ಬಟ್ ನಾವು ಡೇಸು ಈ ಫೈಬರ್ ಆಪ್ಟಿಕಲ್ ಕೇಬಲ್ಸ್ ಡಿಪ್ಲಾಯ್ಡ್ ಅಂಡರ್ ಸಿ, ಈ ಸಮುದ್ರದಲ್ಲಿ ಏನಿದೆ ಫೈಬರ್ ಆಪ್ಟಿಕಲ್ ಕೇಬಲ್ಸು ದೇ ಹ್ಯಾವ್ ಪುಟೆಡ್. ಆ ಫೈಬರ್ ಆಪ್ಟಿಕಲ್ ಕೇಬಲ್ಸ್ ಥ್ರೂ ನಾವು ಏನು ಮಾಡ್ತೀವಿ, ಇಂಟರ್ನ್ಯಾಷನಲ್ ಡೇಟಾ ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಎ ಫೈಬರ್ ಆಪ್ಟಿಕಲ್ ಇಟ್ ಈಸ್ ಎ ವೆರಿ ಫಾಸ್ಟ್, ಎಫಿಷಿಯಂಟ್ ಆ್ಯಂಡ್ ಅಕ್ಯುರೇಟ್ ಇನ್ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ಸ್. ಈ ಫೈಬರ್ ಆಪ್ಟಿಕಲ್ ಕೇಬಲ್ಸ್ ಏನಿದೆ, ಇಟ್ ಈಸ್ ಎ ವೆರಿ ಫಾಸ್ಟ್, ಹೈ ಬ್ಯಾಂಡ್ವಿಡ್ತ್ ಇದೆ, ಹೈ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಎಫಿಷಿಯಂಟ್, ಅಕ್ಯುರೇಟ್ ಇನ್ ಟ್ರಾನ್ಸ್ಮಿಷನ್ಸ್ ಆಫ್ ಇನ್ಫಾರ್ಮೇಷನ್ಸ್ ಅಂತ ಹೇಳ್ತಾ ಇರ್ತೀವಿ. ಇಟ್ ಈಸ್ ಅ ಫೈಬರ್ ಆಪ್ಟಿಕಲ್ ಲಾಂಗ್ ಡಿಸ್ಟೆನ್ಸ್ ನೆಟ್ವರ್ಕ್. ದ ಲಾಸ್ಟ್ ಒನ್ ಈಸ್ ದ ಸ್ಯಾಟಲೈಟ್ ನೆಟ್ವರ್ಕ್ಸ್. ನಾವು ಮೊಬೈಲ್ ಸೆಲ್ ಫೋನ್ ಹೆಂಗೆ ವರ್ಕ್ ಆಗ್ತಾ ಇದೆ, ಸ್ಯಾಟಲೈಟ್ ನೆಟ್ವರ್ಕ್ಸ್ ಥ್ರೂ ವರ್ಕ್ ಆಗ್ತಾವೆ. ದೇ ಡು ಹ್ಯಾವ್ ಸಮ್ ಅಡ್ವಾಂಟೇಜಸ್ ಓವರ್ ಟೆರಿಸ್ಟ್ರಿಯಲ್ ನೆಟ್ವರ್ಕ್ಸ್. ದೇ ಆರ್ accessible ಫ್ರಮ್ ಎನಿ ಸ್ಪಾಟ್ ಆನ್ ಅ ಗ್ಲೋಬಲ್. ಈ ಸ್ಯಾಟಲೈಟ್ಸ್ ಏನಿದೆ, ನಾವು ಸೆಲ್ ಫೋನು ಕ್ಯಾರಿ ಮಾಡ್ಕೋಬೇಕಾದ್ರೆ ನಾವು ವೈರು, ಆಪ್ಟಿಕಲ್ ಫೈಬರ್ ಕೇಬಲು, ಟ್ವಿಸ್ಟೆಡ್ ಪೇರ್ ಕೇಬಲ್, ಈ ಥರ ಯಾವುದೋ ಕೇಬಲನ್ನು ಕ್ಯಾರಿ ಮಾಡೋಂಗಿಲ್ಲ. ನಾವು ಎನಿ ಸ್ಪಾಟಲ್ಲಿ ಎಲ್ಲಿ ಇಂಟರ್ನೆಟ್ ಆ್ಯಕ್ಸೆಸ್ ಆಗ್ತಾ ಇರುತ್ತೆ, ಎಲ್ಲಿ ನೆಟ್ವರ್ಕ್ ರೇಂಜ್ ಬರ್ತಾ ಇರುತ್ತೆ, ಅಲ್ಲಿಂದ ನಾವು ಏನು ಮಾಡ್ಕೋಬೋದು, ಆ ಸ್ಯಾಟಲೈಟ್ಸ್ ಥ್ರೂ ಡೇಟಾ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ದೇ ಆರ್ accessible ಫ್ರಮ್ any spot on a globe and able to provide broadband digital services including voice data, video to many points without cost of wire installations. ಈ ಸ್ಯಾಟಲೈಟ್ ನೆಟ್ವರ್ಕ್ ಥ್ರೂ ನಾವೇನು ಮಾಡ್ಕೋಬೋದು, ವಾಯ್ಸ್ ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋ ಟ್ರಾನ್ಸ್ಫರ್ ಮಾಡ್ಕೋಬೋದು ವಿದೌಟ್ ಕಾಸ್ಟ್ ಆಫ್ ವೈರ್ ಇನ್ಸ್ಟಾಲ್. ಯಾವುದೂ ಥರ ವೈರ್ ಬೇಕಾಗಿಲ್ಲ, ಯಾವುದೇ ಥರ ಇನ್ಸ್ಟಾಲೇಷನ್ ಸಾಫ್ಟ್ವೇರ್ ಬೇಕಾಗಿಲ್ಲ. ದ ಲೋ ಕಾಸ್ಟಲ್ಲಿ ನಾವು ಏನು ಮಾಡ್ಕೋಬೋದು, ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ದೀಸ್ ಆರ್ ದಿ ಟು some important concepts of an e-commerce. One is the global information distribution network and second one is the driving forces influencing of e-commerce. In the next class we see some other concepts of e-commerce. Thank you one and all.